ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಪಾರ್ಟ್ 2 ವಿಡಿಯೋ ಕುಕ್ಕೆಗೆ ಹೋಗಿದ್ರದ್ದು. ಸೊ ಬೆಳಗ್ಗೆ ನೆಕ್ಸ್ಟ್ ಡೇ ರಾತ್ರಿ ಎಲ್ಲ ವರ್ಕನ್ನು ಅಂದರೆ ನಮ್ಮ ಕೆಲಸಗಳನ್ನು ಮುಗಿಸಿ ನಾವು ರಾತ್ರಿ ಮಲಗಿ ಬೆಳಗ್ಗೆ ದೇವಸ್ಥಾನಕ್ಕೆ ಹೊರಟ್ವಿ ಮಹಾಪೂಜೆಗೆ. ಸೊ ನಾನು ಸ್ಯಾರಿ ಉಟ್ಕೊಂಡಿದ್ದೆ, ದೇವಸ್ಥಾನ ಹತ್ರ ಬರ್ತಾಯಿದ್ದೀವಿ. ಪೂಜೆ ಲೇಟ್ ಇದೆ ಅಂತ ಹೇಳಿದರು. ಸೊ ನಮ್ಮದು ಪೂಜೆಗಳು ಲೇಟ್ ಇದ್ವು, ನಾವು ಪೂಜೆ ಮಾಡಿಸೋದು ಲೇಟ್ ಇದ್ವು. ಸೊ ಅದಕ್ಕೆ ತಿಂಡಿ ತಿನ್ನೋಣ ಅಂತ ಹೇಳಿ ರಾತ್ರಿ ಎಲ್ಲಿ ಊಟ ಮಾಡಿದ್ವಲ್ಲ ಅಲ್ಲಿಗೆ ತಿಂಡಿ ತಿನ್ನೋದಕ್ಕೆ ಬಂದ್ವಿ. ರಾತ್ರಿ ಶೂಟ್ ಮಾಡಿಲ್ಲ ನಾವು ಎಲ್ಲಿ ಊಟ ಮಾಡಿದ್ವಿ ಅಂತ. ಸೊ ಬೆಳಗ್ಗೆ ಶೂಟ್ ಮಾಡಿದೆ. ವಿಷ್ಣು ಭವನ ಇದು ತುಂಬ ಚೆನ್ನಾಗಿ ಕೊಡ್ತಾರೆ. ಅದರಲ್ಲೂ ತಟ್ಟೆ ಇಡ್ಲಿ ಅಂತ ಸಿಗ್ತಾರೆ. ನಾನು ತಟ್ಟೆ ಇಡ್ಲಿ ಆರ್ಡ್ರ್ ಮಾಡಿದೆ. ನಾನು ಇಡ್ಲಿ ಆರ್ಡ್ರ್ ಮಾಡಿದ್ದು ನೋಡಿ ಇದ್ದವರೆಲ್ಲ ಅದನ್ನೇ ಆರ್ಡ್ರ್ ಮಾಡಿದ್ದು. ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲ ಅಷ್ಟೇ. ಸೊ ಭಾಳ ದಿನ ಆಗಿತ್ತು ಹಿಂಗೆ ಟೀಯಲ್ಲಿ ಮುಳುಗಿಸಿ ಕುಡಿಯೋದು ಒಂಥರ ಆಟ ಚೆನ್ನಾಗಿತ್ತು. ಸೊ ಅದನ್ನು ಮುಗಿಸಿ ನಾವು ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಎಲ್ಲರೂ ಕಲ್ಲು ಜೋಡಿಸಿರ್ತಾಯಿದ್ರು. ನಾನು ಅಮ್ಮ ಕೂಡ ಹೇಳಿದ್ವಿ. ನಾನು ಅಮ್ಮ ಇಬ್ಬರೇ ಇದ್ವಿ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಾಗ. ಬಾಕಿಯವರೆಲ್ಲ ಅವರು ಪೂಜೆ ಕೆಲಸಗಳನ್ನು ಮುಗಿಸ್ತಾಯಿದ್ರು. ನಮಗೂ ಕೂಡ ಇಂಟ್ರೆಸ್ಟಿಂಗ್ ಅಂದರೆ ನಾವು ಕೂಡ ಕೆಳಗೆ ಅದು ಕಲ್ಲು ಜೋಡಿಸಿ ಬಂದ್ವಿ ಕಡೆಗೆ. ಅದು ಕೂಡ ಬಂದಿದೆ. ಇಲ್ಲಿ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿ. ಇದು ನಾನು ಫಸ್ಟ್ ಟೈಮ್ ಬಂದಿರೋದು ಆ್ಯಕ್ಚುಲಿ ಈ ದೇವಸ್ಥಾನಕ್ಕೆ ಒಳಗೆ ಹೋಗಿರೋದು. ಇಲ್ಲಿ ಬಂದಿದ್ದೆ ನಾನು, ಇಲ್ಲಿ ಕಲ್ಲು ಜೋಡಿಸ್ತಿದ್ದಾರಲ್ಲ ಇಲ್ಲಿ ಬಂದಿದ್ದೆ ನಾನು. ಬಟ್ ದೇವಸ್ಥಾನಕ್ಕೆ ಬಂದಿರಲಾಗಿತ್ತು ಆದಿ ಸುಬ್ರಹ್ಮಣ್ಯಕ್ಕೆ. ಸೊ ತುಂಬ ಚೆನ್ನಾಗಿದೆ ಪ್ಲೇಸು. ಅಮ್ಮ ಜೋಡಿಸಿದ ಕಲ್ಲು ಒಂದೇ ಸಲಕ್ಕೆ ನಿಂತ್ಕೊಬಿಡ್ತು. ನಾನು ಕೂಡ ಜೋಡಿಸಿದೆ. ನಾನು 2 ಸಲ ಜೋಡಿಸ್ಬೇಕಾಯ್ತು. ಅಮ್ಮ ಒಂದು ಜೋಡಿಸಿದ್ದು ಒಂದೇ ಸಲಕ್ಕೆ ನಿಂತ್ಕೊಬಿಡ್ತು. ಜೋಡಿಸ್ತಾ ಇದ್ದಾರೆ ನೋಡಿ, ಒಂದೇ ಸಲ ನಿಲ್ಲುತ್ತೆ. ಒಂದೇ ಅಟೆಂಪ್ಟಿಂಗ್ ನಿಲ್ಲುತ್ತೆ, ಅಂದರೆ ಒಂದೇ ಅಟೆಂಪ್ಟಿಂಗ್ ನಿಂತೋಗುತ್ತೆ. ಸೊ ಜೋಡಿಸಿದ್ದಾರೆ. ಹೇಳಿದ್ನಲ್ಲ ನಿಲ್ತು ಅಂತ. ಜೋಡಿಸಿ ಹೋದ್ವಿ. ಇಬ್ಬರು ಮೇಲ್ಗಡೆ ವೇಟ್ ಮಾಡಲಿಕ್ಕೆ ಹೇಳಿದ ನಮಗೆ. ಸೊ ಕುತ್ಕೊಳ್ಳಿಕ್ಕೆ ಜಾಗ ಎಲ್ಲಿದೆ ಅಂತ ನೋಡ್ತಾ ಹೋದ್ವಿ. ಸೊ ಈಗ ಪೂಜೆ ಮುಗಿಸಿ ಎಲ್ಲರೂ ಹೊರಗಡೆ ಕೂತಿದ್ರು. ಬಟ್ ನಾನು ರೆಕಾರ್ಡ್ ಮಾಡ್ತೀನಿ ಅಂತ ದೇವಸ್ಥಾನ ಹಿಂದ್ಗಡೆ ಏನಿದೆ ನೋಡ್ತಾ ಬಂದೆ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಎಷ್ಟು ದೂರ ನೋಡಿದ್ರು ವ್ಯೂಸ್ ತುಂಬ ಚೆನ್ನಾಗಿದೆ. ದೇವಸ್ಥಾನದ ಸುತ್ತಮುತ್ತದ್ದು ಅಫ್ಕೋರ್ಸ್ ದೇವಸ್ಥಾನ ಅಂದ್ರೇ ಚಂದ. ಇನ್ನು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಅಂದರೆ ಇನ್ನೂ ಚಂದ ಅಷ್ಟೇ. ಸೊ ಇದು ಪಾರ್ಕಿಗೆ ಹೋಗೋಕ್ಕೆ ಟೈಮ್ ಇರಲಿಲ್ಲ ನಮಗೆ. ನಾವು ಅವತ್ತಿನ ದಿನ ಈ ವಿಡಿಯೋ ರೆಕಾರ್ಡ್ ಮಾಡ್ತಿದ್ನಲ್ಲ ಅದೇ ದಿನವೇ ವಾಪಸ್ ಬರಬೇಕಿತ್ತು ನಾನು. ಸೊ ಜಾಸ್ತಿ ಟೈಮ್ ಇದ್ದಿದ್ದ ಕಾರಣ ಹೊರಗಿಂದನೇ ರೆಕಾರ್ಡ್ ಮಾಡಿದ್ದೀನಿ. ಇದೊಂದು ಪಾರ್ಕು, ಎಲ್ಲರೂ ಹೋಗಿ ಶೂಟ್ ಮಾಡ್ತಾಯಿದ್ವಿ. ಸೊ ಅಲ್ಲೆಲ್ಲ ಮುಗಿಸಿ ನಾವು ದೇವಸ್ಥಾನಕ್ಕೆ ಬಂದು ಮಹಾಪೂಜೆ ಮುಗಿಸಿ ಊಟಕ್ಕೆ ಕೂತಿರೋದು. ಅಲ್ಲಿ ಮೇನ್ ದೇವಸ್ಥಾನದಲ್ಲಿ ರೆಕಾರ್ಡಿಂಗ್ಗೆ ಅಲೌಡ್ ಇಲ್ಲ, ರೆಕಾರ್ಡ್ ಮಾಡಿಲ್ಲ ನಾನು. ಆಮೇಲೆ ಊಟ ಮುಗಿಸಿ ನಾವು ಚಪ್ಪಲಿ ಒಂದು ಕಡೆ ನಾವು ಒಂದು ಕಡೆ ಆಗಿದ್ವಿ. ಅದು ಎಲ್ಲಿದೆ ಅಂತ ಹುಡುಕ್ಲಿಕ್ಕೆ ಮಾಡಿದ್ದೀವಿ. ಬ್ಯಾಕ್ ಸೈಡ್ ಹೋಗ್ತಾಯಿದ್ವಿ. ಸೊ ಬ್ಯಾಕ್ ಸೈಡ್ ವೀಡಿಯೋ ಮಾಡಿರೋದು. ಇಲ್ಲಿಟ್ಟಿದ್ವಿ ಚಪ್ಪಲಿ. ಇದು ಬ್ಯಾಕ್ ಸೈಡಿಂದ ಇಲ್ಲಿ ಎಂಟರ್ ಆಗಿದ್ವಿ ನಾವು. ಇಲ್ಲಿ ಎಷ್ಟು ನೀವು ನೋಡ್ತಿರೋಂಗೆ ಎಷ್ಟು ಜನ ಚಪ್ಪಲಿ ಇದೆ ಇಲ್ಲಿ. ಸೊ ಇಲ್ಲಿಂದ ನಾವು ಕಡೆಗೆ ನಮ್ಮ ಚಪ್ಪಲಿ ಹಾಕ್ಕೊಂಡು ಹೊರಟ್ವಿ. ಸೊ ಸ್ವಲ್ಪ ವಿಡಿಯೋ ಆ್ಯಂಡ್ ಫೋಟೋಸ್ ತಕ್ಕೊಂಡ್ವಿ. ಯಾವುದೋ ಸ್ಯಾಟಿಸ್ಫೈ ಆಗ್ತಿದ್ರು, ಬಟ್ ಸ್ಟಿಲ್ ತಕ್ಕೊಂಡು ವಾಪಸ್ ರೂಮ್ ಕಡೆ ಹೊರಟ್ವಿ. ಈಗ ರೂಮಿಗೆ ಹೋಗಿ ಚೆಕ್ಔಟ್ ಮಾಡಿ ಹೊರಡಬೇಕು ಅಂತ ಹೇಳಿ ಇಲ್ಲಿ ಕುತ್ಕೊಂಡು ವೇಟ್ ಮಾಡ್ತಾಯಿದ್ವಿ. ಕಾರ್ ಬರೋದಿದೆ, ವೇಟ್ ಮಾಡ್ತಾಯಿದ್ವಿ. ಅಲ್ಲಿ ಕಡೆ ಹೋದ್ವಿ. ಇಲ್ಲಿಂದ ನೆಕ್ಸ್ಟ್ ನಮ್ಮ ಪಯಣ ಬೇರೆ ಬಿಡಬೇಕು. ನಮ್ಮ ಪಯಣ ಗಣಪತಿ ದೇವಸ್ಥಾನ, ಗಣಪತಿ ದೇವಸ್ಥಾನ ತುಂಬ ದಿನದಿಂದ ಆಸೆ. ಈ ವರ್ಷ ಮಾತಾಡಿದ್ವಿ ಕೂಡ ಇಲ್ಲಿ ಹೋಗ್ಬೇಕು. ಸ್ಪೆಷಲ್ ದೇವಸ್ಥಾನ. ಜಾಸ್ತಿ ಟೈಮ್
ಹೊರಗಡೆ ಇರೋದಕ್ಕೂ ಸ್ಪೆಷಲ್ ಆಗಿರೋದಕ್ಕೂ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಕಾಣುತ್ತೆ. ನನಗಂತೂ ಭಾಳ ಇಷ್ಟ ಈ ದೇವಸ್ಥಾನ. ಸೊ ಗಂಟೆ ಕಟ್ತಾರೆ ಎಲ್ಲರೂ ಅವರವರ ಹೇಳಿಕೆ ಬೇಡ್ಕೊಂಡು, ನಂತರ ಅದು ಈಡೇರುತ್ತಿಲ್ಲ ಅಂದರೆ ನಡುತ್ತಿಲ್ಲ, ಅವರು ಅಂದ್ಕೊಂಡು ನಡುತ್ತಿಲ್ಲ. ಅಲ್ಲಿಗೆ ಬಂದು ಅವ್ರ ಕೈಯಲ್ಲಿ ಆದಷ್ಟು ಸಣ್ಣ ಗಂಟೆನೋ ದೊಡ್ಡ ಗಂಟೆನೋ ಕೊಟ್ಟು ಗಂಟೆ ಕಟ್ಟಿ ಹೋಗ್ತಾರೆ. ಜಸ್ಟ್ ಲೈಕ್ ಶಿರ್ಸಿಲಿ ಒಂದಿದೆ, ಶಿರ್ಸಿ ಹತ್ರನೇ ಗಂಟೆ ಗಣಪತಿ ಅಂತ, ಅದು ಕೂಡ ಹಾಗೆ ಗಂಟೆ ಕಟ್ಟ ಹೋಗ್ತಾರೆ. ಸೊ ಹಾಗೆ ಗಂಟೆ ಕಟ್ಟಿದ್ದಾರೆ. ಇದು ಎಷ್ಟು ಚೆಂದ ಕಾಣುತ್ತೆ ಅಂದರೆ ಅವರು ಅವ್ರದ್ದು ಇದನ್ನು ಹೇಳ್ಕೊಂಡು ಕಟ್ಟಿರ್ತಾರೆ. ಬಟ್ ಇದು ಎಷ್ಟು ಚೆಂದ ಕಾಣುತ್ತೆ ಅಲ್ಲಿನ ದೇವಸ್ಥಾನಗಳಲ್ಲಿ ಗಂಟೆಗಳೇ ಸಿಗ್ತವೆ. ಸೊ ಇಲ್ಲಿ ಎಲ್ಲ ಒಳಗೆ ಹೋಗ್ಲಿಕ್ಕಾಗಲಿಲ್ಲ. ಬಟ್ ಹೊರಗಡೆ ಕ್ವಿಕ್ಕಾಗಿ ಯಾರೂ ಇಳಿಲಿಲ್ಲ, ನಾನು ಒಬ್ಬಳೇ ಹೋಗಿ ಇದನ್ನು ಶೂಟ್ ಮಾಡ್ಕೊಂಡು ಬಂದಿದ್ದೀನಿ. ಈ ದೇವಸ್ಥಾನಕ್ಕೂ ಅಷ್ಟೇ ಪ್ರತಿ ಸಲನೂ ಧರ್ಮಸ್ಥಳ ಹೋಗೋ ಟೈಮಲ್ಲಿ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ತೀನಿ, ಹೋಗೋಕ್ಕೆ ಆಗಿರಲ್ಲ. ಈ ಸಲ ಫೈನಲಿ ಅಟ್ಲೀಸ್ಟ್ ಹತ್ರನಾರು ಬಂದೆ. ನಾನು ಇಷ್ಟು ಹತ್ರ ಬಂದು ಶೂಟ್ ಮಾಡಿ ಒಂದೆರಡು ಫೋಟೋಸ್ ಚೆನ್ನಾಗಿ ಕ್ಲಿಕ್ ಮಾಡಿ ದೇವಸ್ಥಾನದ್ದು ಗಾಡಿ ಹೋಗ್ತೇನೆ ಅಂದ್ಕೊಂಡೆ. ಇಲ್ಲೂ ಕೂಡ ಅಷ್ಟು ಜೋರು ಮಳೆ ಬೀಳ್ತಾ ಇತ್ತು, ನಾನು ಒಬ್ಬಳೇ ಇಳಿದಿದ್ದು. ಎಷ್ಟು ಚೆಂದ ಅಲ್ಲ ಪೇಂಟಿಂಗು, ಎಷ್ಟು ಚೆಂದ ಮಾಡಿರ್ತಾರೆ. ಅದು ಅಟ್ರ್ಯಾಕ್ಟ್ ಮಾಡುತ್ತೆ, ಬೇರೆ ಏನೂ ಅಟ್ರ್ಯಾಕ್ಟ್ ಮಾಡಿಲ್ಲ. ಜಸ್ಟ್ ಅವ್ರು ಪೇಂಟ್ ಮಾಡಿರೋದು ಅದು ಶೈಲಿಗಳೇ ಅಟ್ರ್ಯಾಕ್ಟ್ ಮಾಡೋದು ರೆಕಾರ್ಡ್ ಮಾಡೋದು. ಸೊ ಈ ದೇವಸ್ಥಾನ ನೋಡಿ ಒಳಗೆ ನಾನು ಆವಾಗಲೇ ಹೇಳ್ದಂಗೆ ರಾಮನ ದೇವಸ್ಥಾನದ ಒನ್ ಆಫ್ ದಿ ಬೆಸ್ಟ್ ಕ್ಲಿಕ್ ನಾನು ಮಾಡಬೇಕು ಫೋಟೋ ಹಾಕೊಳ್ಳಬೇಕಲ್ಲ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂತು. ಒಂದು ಸೌತಡ್ಕದ್ದು ಗಣಪತಿ ದೇವಸ್ಥಾನ ಗಂಟೆಗಳ ಫೋಟೋ, ಆಮೇಲೆ ಗಣಪತಿ ದೇವರ ಫೋಟೋ, ಎಲ್ಲ ಫೋಟೋಸ್ ಹಾಕಿದ್ದೀನಿ. ಇದನ್ನು ಮುಗಿಸಿ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಂಥ ಸಮಯ ಬಂದಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್.